ಆ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದ್ದು ಹನಿ ನೀರಿಗೂ ಜನರು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ ಕೂಲಿ ಬಿಟ್ಟು ನೀರಿಗಾಗಿ ಕಾಯಬೇಕಾದ ಸ್ಥಿತಿ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದು ಜನರು ಹೈರಾಣಾಗಿ ಹೋಗಿದ್ದಾರೆ. ಹಾಗಿದ್ದರೆ ಯಾವುದು ಆ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಈ ಗ್ರಾಮದಲ್ಲಿ ನೀರಿಗಾಗಿ ಎದುರಾಗಿದೆ ಹಾಹಾಕಾರ. ಕೊಡ ನೀರಿಗಾಗಿ ಹಗಲು ರಾತ್ರಿ ಎನ್ನದೇ ಕಾಯಬೇಕಾದ ದುಸ್ಥಿತಿ. ದಾವಣಗೆರೆ ತಾಲೂಕಿನ ಗುಡಾಳು ಗ್ರಾಮದಲ್ಲಿ ಎದುರಾಗಿದೆ ನೀರಿಗಾಗಿ ತತ್ವಾರ. ನೀರಿಗಾಗಿ ನಳಗಳ ಮುಂದೆ ಸಾಲಾಗಿ ಜೋಡಿಸಿರುವ ಖಾಲಿ ಕೊಡಗಳು, ನೀರಿಗಾಗಿ ಕೊಡಪಾನಗಳ ಜೊತೆ ಹಗಲು ರಾತ್ರಿ ಎನ್ನದೇ ಕಾಯುತ್ತಿರುವ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಗುಡಾಳು ಗ್ರಾಮದಲ್ಲಿ. ಗುಡಾಳು ಗ್ರಾಮದಲ್ಲಿ ಕಳೆದ 3 ತಿಂಗಳಿನಿಂದ ನೀರಿಗಾಗಿ ಬವಣೆ ಎದುರಾಗಿದೆ. 500ಕ್ಕೂ ಹೆಚ್ಚು ಮನೆಗಳಿರುವ ಈ ಗ್ರಾಮದಲ್ಲಿ ನೀರಿನ ಹಾಹಾಕಾರ ಎದುರಾಗಿದ್ದು ನೀರಿಗಾಗಿ ಜನರು ರಾತ್ರಿ ಹಗಲು ಎನ್ನದೇ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ 8 ಕೊಡ ನೀರಿಗಾಗಿ ಜನರು ಕೆಲಸ ಕಾರ್ಯಗಳನ್ನು ಬಿಟ್ಟು ಸರತಿ ಸಾಲಿನಲ್ಲಿ ಕಾದು ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೂಲಿ ಮಾಡಕ್ಕೆ ಹೋದ್ರೆ ಕೆಲಸ ಬಿಟ್ಟು ನೀರು ಹಿಡಿಯೋಕೆ ಅದೇ ಗತ್ತಲೆ ಸಾಯಂಕಾಲದವರೆಗೆ ನೀರು ಬಿಡೋದೇ ಇಲ್ಲ. ಒಂದೊಂದು ಗಂಟೆ ಬಿಡ್ತಾರೆ, ನೀರು ಸಿಗೋದಿಲ್ಲ. ನೀರಿಲ್ಲ ಅಂತಲೇ ಮತ್ತೆ ನೀರಿದ್ರೆ ಬಿಡ್ತಾರೆ, ಅಲ್ಲಿ ನೀರಿದ್ರೆ ಬಿಡ್ತಾರೆ, ಇಲ್ಲಿ ನೀರೇ ಬಿಡೋದಿಲ್ಲ. ನೀರು ಬಿಟ್ಟರು ಕೂಡ ಕೆಲವರು ಜನಕ್ಕೆ ಮನೆಗಿದ್ದರೆ ಸಿಗ್ತವೆ, ಕೂಲಿ ಹೋದರೆ ನೀರಿಲ್ಲ. ಆಮೇಲೆ ರಾತ್ರಿಯಲ್ಲಿ ನಿದ್ಗೆಟ್ಟು ರಾತ್ರಿಯೆಲ್ಲ ಹೆಣ್ಮಕ್ಳು ನೀರು ತರಬೇಕು. ಆಗಲಿಂದಾಗಲಿ ನೋಡಿ ಈಟತ್ನಾಗ ಸಮೇತನೂ ಹೆಣ್ಮಕ್ಳು ಸರಿಯಾಗಿ ನೀರು ಇಲ್ಲದ ಕೆಲಸಕ್ಕೆ ಹೋಗೋದಿಲ್ಲ. ರಾತ್ರಿಯೆಲ್ಲ ಕಾದ್ಕೊಂತ ನಿಂತ್ಕೊಂಡ್ರೆ ನೀರು ಸಿಗೋದಿಲ್ಲ. ನಮಗೆ ನೀರು ಕೊಡಲೇಬೇಕು ಸರ್. ನಮ್ಮೂರಿಗೆ ಏನಾರ ಮಾಡಿ ಬೋರರ ಹಾಕ್ಸ್ಲಿ, ಟ್ಯಾಂಕರ ತರಿಸ್ಲಿ, ನಮಗೆ ನೀರು ಬೇಕು ಸರ್. ವರ್ಷಲ್ಲೂ ಇದೆ ಸಮಸ್ಯೆ ಸರ್. ನಮಗೆ ನೀರಿಲ್ಲ, ಏನಿಲ್ಲ. ನಮಗೆ ನೀರಿನ ಸಮಸ್ಯೆ ಭಾಳ ಆಗಿದೆ. ನಮಗೆ ನೋಡ್ರಿ, ನಾವು ಕೆಲ್ಸಕ್ಕೆ ಹೋಗೋದು ಬಿಟ್ಟು ಮತ್ತೆ ಬಂದಿದ್ವಿ. ಕೆಲ್ಸಕ್ಕೆ ಹೋದ್ರೆ ಮತ್ತೆ ವಾಪಸ್ ಬಂದಿದ್ದೀವಿ. ನೀರಿನ ಸಮಸ್ಯೆ ಇರೋದ್ರಿಂದ ಹೇಳಕ್ಕಂತಂದು ನಮಗೆ ನೀರು ಬೇಕೇ ಬೇಕು ಸರ್. ನಮಗೆ ವರ್ಷನೇ ಇದೇ ಸಮಸ್ಯೆನೇ. ನಮಗೆ ನೀರಿನ ಭಾಳ ತುಂಬ ಅಭಾವ ಆಗಿದೆ. ನಮಗೆ ನೀರು ನಮಗೆ ಬೇಕೇ ಬೇಕು. ನಮಗೆ ನೀರಿಂದು ಸಹಕಾರ ಮಾಡಿಕೊಡ್ಲೇಬೇಕು. ಒಂದು ಮನೆಗೆ 8 ಕೊಡ ಸಿಗತ್ತಿಗೆ ಅದೇ ಹೆಚ್ಚಾಗಿರ್ತದೆ ಸರ್. ನೀರು ಬಿಟ್ಟಾಗೆ ಅದು ಕೆಲ್ಸಕ್ಕೆ ಹೋಗೋದು ಬಿಟ್ಟು ಬಂದು ಹಿಂಗೆ ಕಾದಿದ್ದು ಹಿಡ್ಕೊಂಡು ಹೋಗ್ಬೇಕು. ಇಲ್ಲ ರಾತ್ರಿ ನೈಟು 2 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಯಾರು ಎದ್ದು ಹಿಡಿತಾರೆ ಸರ್ ನೀರ ನಮಗೆ. ಈಗ 2 ದಿನ 3 ದಿನ ಆಯ್ತು ಸರ್ ನಾವು ಹೋಗೋಗಿ ಪಂಚಾಯತಿಗೆ ಹೇಳಿ ಬರ್ತಾ ಇರೋದು. ಗುಡಾಳು ಗ್ರಾಮದಲ್ಲಿ ನೀರಿನ ಬವಣೆ ಹೇಳ ತೀರದಂತಾಗಿದೆ. ಗ್ರಾಮದಲ್ಲಿ 2 ಬೋರ್ ಇದ್ದು ಅವುಗಳು ಕೂಡ ಸರಿಯಾಗಿ ಹೊಡೆಯುತ್ತಿಲ್ಲ. ಕೊಳವೆ ಬಾವಿಯಲ್ಲಿ ಅಂತರ್ಜಲದ ಮಟ್ಟ ಕುಸಿದಿದ್ದು ಇದರಿಂದಾಗಿ ನೀರಿನ ಹಾಹಾಕಾರ ಎದುರಾಗಿದೆ. ಪ್ರತಿ ಮನೆಯಲ್ಲಿ ಮಕ್ಕಳು, ಯುವಕರು, ಯುವತಿಯರು, ವಯೋವೃದ್ಧರು, ಪುರುಷರು ನೀರಿಗಾಗಿ ಪಾಳೆಯದಂತೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ನೀರು ತರುವ ಗಾಡಿಗಳಿದ್ದು 8 ಕೊಡ ಮಾತ್ರ ತುಂಬಿಕೊಳ್ಳಲು ಅವಕಾಶ ನೀಡಲಾಗಿದೆ. ಮತ್ತೆ ನೀರು ಬೇಕು ಎಂದರೆ ಹೊಸದಾಗಿ ಮತ್ತೆ ಸರತಿ ಸಾಲಿನಲ್ಲಿ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಗುಡಾಳು ಬಂದ್ಬಿಟ್ಟು ಗ್ರಾಮ ಹೆಡ್ ಕ್ವಾರ್ಟರ್ಸು. ನಮ್ಮೂರಿಂದ 2 ತಿಂಗಳಿಂದ ಸತತವಾಗಿ ನೀರಿನ ಸಮಸ್ಯೆ ಐತಿ. ಕುಡಿಯೋ ನೀರಿನ ಸಮಸ್ಯೆ ಐತಿ, ಬಳಸೋ ನೀರು ಸಮಸ್ಯೆ ಐತಿ. 3-4 ತಾಸು ನಿಂತು ಕಾದಕ್ಕೆ 8 ಕೊಡಪಾನ ನೀರು ಸಿಗ್ತಾಯಿತಿ. ಯಾವುದೇ ರೀತಿಯ ವ್ಯವಸ್ಥೆಯಲ್ಲಿ ಭಾಳ ವಿಫಲ ಆಗಿಬಿಟ್ಟಾರೆ. ಪಂಚಾಯಿತಿಯಲ್ಲಿ PDO ಬಂದ್ಬಿಟ್ಟು, ಸೆಕ್ರೆಟರಿ ಬಂದ್ಬಿಟ್ಟು, ನಮ್ಮ ಸೆಕ್ರೆಟರಿ ಇದ್ದೂರಾಗ್ಬಿಟ್ಟು ನಮ್ಮ ಜನಗಳ ನೋವು ಅವ್ರಿಗೆ ಕಾಣ್ತಾ ಇಲ್ಲ, ಗೊತ್ತಿಲ್ಲ. ನಮ್ಮ ಇದ್ದೂರಿನ ಸೆಕ್ರೆಟರಿ ಆಗಿರೋದ್ರಿಂದ ಅವ್ರಿಗೆ ನಮ್ಮ ಜನಗಳ ನೋವು ಕಾಣದಿಲ್ಲ, ಗೊತ್ತಿಲ್ಲ. ದಿನನಿತ್ಯ ಹೇಳ್ತಾನೆ, ನಾವು ಹೇಳೋದಕ್ಕಿಂತ ದಿನನಿತ್ಯ ನೋಡ್ತಾನೆ ಇದಾರೆ ಅವರು. ಮತ್ತು PDO ಬೇರೆ ಊರಿಂದ ಬರ್ತಾರೆ. ಯಾವುದು ಈ ನಮ್ಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಒಟ್ಟಾರೆ ವ್ಯವಸ್ಥೆನೇ ಸರಿ ಇಲ್ಲ. ಜನಗಳು ಕಷ್ಟ ಪಡ್ತಾ ಇದಾರಂದರೆ ನೀರಿಗಾಗಿನೇ ಜೀವನ ಮಾಡ್ಬೇಕೀಗ. ಅವರು ದಿನ ಕೂಲಿ ಮಾಡೋದು ಬಿಟ್ಟು
ನೀರು ಹಿಡಿಯೋದೇ ಕಾಯ್ಬೇಕು. ನೀರೇ ಒಂದು ದೊಡ್ಡ ಕೆಲಸ ಆಗ್ಬಿಡತಿ. ಮತ್ತು ಈ ಫಿಲ್ಟರ್ ನೀರು ಬಂದಾಗಿಂದ ಸುಮಾರು ಒಂದು 8 ವರ್ಷದಿಂದ ಫಿಲ್ಟರ್ ನೀರಿಗೆ ಅಡಿಟ್ ಆಗಿಬಿಟ್ಟಾರಲ್ಲ ಅಣ್ಣ. ಈಗ ಗ್ರಾಮ ಪಂಚಾಯತಿ ಮೆಂಬರ್ಸ್ ಏನಾಗಿದ್ರು ಅವ್ರದ್ದು ಅಧಿಕಾರ ಮುಗ್ದತ್ತಣ್ಣ. ಈಗ ಅವ್ರನ್ನ ಕೇಳಕ್ಕೆ ನಾವು ಅಣ್ಣ ನಮಗೆ ನಮ್ಮ ಏರಿಯಾಕ್ಕೆ ನೀರಿಲ್ಲ ಅಂತಂದೇಳಿ ಅವ್ರನ್ನ ಕೇಳೋ ಅಧಿಕಾರ ಇಲ್ಲ. ನಾವು ಕೇಳಬೇಕಾಗಿರೋದು ಪಂಚಾಯತಿ ಒಳಗಡೆ. ಪಂಚಾಯತಿ ಒಳಗೆ ಕೇಳಿದರೆ ಪಂಚಾಯತಿಯಾಗೆ ದುಡ್ಡಿಲ್ಲ ಅದು ಇಲ್ಲ ಅಂತ ಪಿ ಡಿ ಒ ಅವರೆಲ್ಲ ಹೇಳ್ತಿದ್ದಾರೆ. ಈಗ ನಮ್ಗೆ ಏನು ಬೇಕಾಗಿರೋದು ನಮ್ಮ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ವಿತ್ ಬಳಸೋ ವ್ಯವಸ್ಥೆ, ಇದನ್ನೆರಡು ಒಂದು ಏನೇನೋ ಮಾಡಿ ಕಲ್ಪಿಸ್ಕೊಡ್ಬೇಕಂತ ಕೇಳ್ಕೊತಿದ್ದೀವಿ. ಅಧಿಕಾರಿಗಳು ಅಣ್ಣ ಓಟ್ ಕೇಳಕ್ಕೆ ಅಷ್ಟೇ ಬರ್ತಿದ್ದಾರೆ ಹೊರತು ನಮ್ಮ ಮಾಯ್ಕೊಂಡ್ ಕ್ಷೇತ್ರ MLA ಅವರಾಗಲಿ ಯಾವುದಕ್ಕೂ ಬರ್ತಿಲ್ಲ. ಓಟ್ ಕೇಳಿದ್ರೆ ಇವತ್ತಿನವ್ರಿಗೆ ಯಾವುದಕ್ಕೂ ಬಂದಿಲ್ಲ. MP MLA ಯಾರೂ ಬಂದಿಲ್ಲ. ವಿಸಿಟ್ ಕೊಟ್ಟು ನಮ್ಮ ಕಷ್ಟಗಳ್ನ ಯಾರೂ ಬಂದು ಕೇಳಿಲ್ಲ. ನೀರಿನ ವ್ಯವಸ್ಥೆ ಐತೆ, ಏನು ವ್ಯವಸ್ಥೆ ಐತೆ, ಯಾವುದು ನಿಮಗೆ ಕೊರತೆ ಐತೆ ಅಂತಂದು ಯಾರೂ ಕೇಳಿಲ್ಲ. ಓಟಿಗೆ ಮಾತ್ರ ಬರ್ತಾರೆ, ಅದು ಬಿಟ್ಟರೆ ಇನ್ಯಾವುದಕ್ಕೂ ಬಂದಿಲ್ಲ. ಗುಡಾಳ್ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದ್ದು ಸಿಇಒ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು. ಜಿಲ್ಲೆಯಲ್ಲಿ 11 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದ್ದು ಖಾಸಗಿ ಬೋರ್ವೆಲ್ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. ಅದೇ ರೀತಿ ಗುಡಾಳ್ ಗ್ರಾಮದಲ್ಲೂ ನೀರಿನ ಸಮಸ್ಯೆ ಎದುರಾಗಿದ್ದು ಖಾಸಗಿ ಬೋರ್ವೆಲ್ಗಳ ಮೂಲಕ ಇಲ್ಲ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸಲಾಗುವುದು. ಅಗತ್ಯ ಬಿದ್ದರೆ ಬೋರ್ ರೀಚಾರ್ಜ್ ಮಾಡಲಾಗುವುದು. ಇದು ಸಾಧ್ಯವಾಗದೇ ಇದ್ದರೆ ಹೊಸದಾಗಿ ಬೋರ್ವೆಲ್ ಕೊರೆಯಿಸಿ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದಾರೆ. ಒಂದು ಏಪ್ರಿಲ್ ಇದು ಕಂಪ್ಲೀಟ್ ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ ತಿಂಗಳವರೆಗೂ ಇನ್ನೂ ಪ್ರೊಬ್ಯಾಬಿಲಿಟಿ ಸಂಭಾವ್ಯ ಒಂದು 103 ಗ್ರಾಮಗಳಲ್ಲಿ ಸಮಸ್ಯೆ ಆಗ್ಬೋದು ಅಂತ ನಾವು ಇದು ಮಾಡಿದ್ದೀವಿ, ಇದು ಪ್ರೆಡಿಕ್ಷನ್ ಮಾಡಿದ್ವಿ. ಆದರೂ ಈ ವರ್ಷದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಕಡೆ ಈಗಲೇ ಗ್ರೌಂಡ್ ವಾಟರ್ ಲೆವೆಲ್ ಹೆಚ್ಚಿಗೆ ಆಗಿದೆ. ಜಗಳೂರಲ್ಲಿ ಒಂದು 57 ಕೆರೆಗಳು ತುಂಬಿದ್ದಾವೆ. ಸೊ ಅದಕ್ಕಾಗಿ ಅಷ್ಟೇ ಸಮಸ್ಯೆ ಇಲ್ಲ. ಆಮೇಲೆ ನಮ್ಮ ಭದ್ರಾ ಡ್ಯಾಮಲ್ಲಿ ಇನ್ನೂ 35 TMC ನೀರಿದೆ. ಸೊ ಅದರಿಂದ ಹಿಂದಿನ ವರ್ಷ ಇದೇ ಟೈಮಲ್ಲಿ ಒಂದು 33 ಚಿಲ್ಲರೆ TMC ಇತ್ತು. ಸೊ ಈ ವರ್ಷ 2 TMC ಹೆಚ್ಚು ನೀರಿದೆ. ಸೊ ಆದರೂ ಕೂಡ ಕೆಲವೊಂದು ಗ್ರಾಮದಲ್ಲಿ, ಉದಾಹರಣೆಗೆ ಇವತ್ತು ಗುಡಾಳ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗಿದೆ. ಅದರ ಜೊತೆಗೆ ಕುರ್ಕಿಯಲ್ಲಿ ವಿನಾಯಕ ಕ್ಯಾಂಪಲ್ಲಿ ಸಮಸ್ಯೆ ಆಗಿತ್ತು. ನಾನು ಬೆಳಗ್ಗೆ 6 ಗಂಟೆಗೆ ಹದ್ದಡಿ ಹೋಗಿ, ಅದರಾದ ನಂತರ ಶಾಗ್ಲೆ ಹೋಗಿ, ವಿನಾಯಕ್ ಕ್ಯಾಂಪ್ ಹೋಗಿ, ಅದು ಆದ ನಂತರ ಓಬಣ್ಣನಹಳ್ಳಿ ಹೋಗಿ ಅಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಬಂದೀನಿ ಕುಡಿಯೋ ನೀರಿನ ಬಗ್ಗೆ. ಸೊ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾಯಿದೆ ಅಲ್ಲೆಲ್ಲಿ ನಾವು ತಕ್ಷಣ ಬಗೆಹರಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಗುಡಾಳ್ ಗ್ರಾಮದಲ್ಲಿ ಹನಿ ನೀರಿಗೂ ತತ್ವಾರ ಎದುರಾಗಿದೆ. ಜನರು ನೀರಿನಲ್ಲಿ ಸಾಲುಗಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವ ಮೂಲಕ ಗ್ರಾಮದ ನೀರಿನ ಬವಣೆ ಹೋಗಲಾಡಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.